ಆತಂಕಕ್ಕೊಳಗಾಗಿದ್ದಂತ ದುಃಖದ ಒಂದು ಸನ್ನಿವೇಶದಲ್ಲಿ ಇಡೀ ಜನ ಇರುವಾಗ, ಭಟ್ಕಳ ಜನ ಇರುವಾಗ, ಈ ಕಡೆಗೆ ಏಕಾಏಕಿ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದ ಜನ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಪೊಲೀಸರನ್ನ ಮೇಲೆ ಅಂದ್ರೆ ಹಲ್ಲೆ ಮಾಡಿ ಅವರನ್ನ ಪಕ್ಕಕ್ಕೆಲ್ಲ ಸರಿಸಿ ಅವರನ್ನ ದೂಡಾಡಿ ಬೆಳಿಗ್ಗೆ ನಾವು ಕಟ್ಟಿರೋ ಕಟ್ಟೆಯನ್ನ ಅದನ್ನ ಒಡಿತಾರೆ, ಧ್ವಂಸ ಮಾಡ್ತಾರೆ ಅಂದ್ರೆ ಇದು ಸಮಾಜದಲ್ಲಿ ಅಶಾಂತಿ ಮೂಡಿಸ್ಬೇಕು ಅಂತ ಕಾದುಕೊಂಡಿದ್ದಂತಹ ಕೆಲವು ಶಕ್ತಿಗಳ, ಕೆಲವು ಸಮಾಜ ಘಾತಕರ ಒಂದು ಷಡ್ಯಂತ್ರದ ಭಾಗ ಇದೆ. ಶಾಂತವಾಗಿದೆ ಭಟ್ಕಳ. ಇದು ಎಲ್ಲರ ಒಪ್ಪಿಗೆ ಮೇರೆಗೆ, ಹೊಂದಾಣಿಕೆ ಮೇರೆಗೆ ಆಗಿದೆ. ಇದಕ್ಕೆ ಅಲ್ಪಸಂಖ್ಯಾತರ ಭಾವನೆಗಳಿಗೆ ಧಕ್ಕೆ ಆಗುವಂತ ಯಾವ ವಿಷಯ ಇದೆ ಇದು ಸ್ಪಷ್ಟಪಡಿಸ್ತೀವಿ. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರೋ ಕಟ್ಟೆ ನಮ್ಮದು, ಹಿಂದೂಗಳದ್ದು. ಹಿಂದೂಗಳಿದ್ದು ನಾವು ಅದನ್ನ ಸರ್ಕಾರದ ಇಲಾಖೆಗಳ ಎಲ್ಲರ ಸಹಮತದೊಂದಿಗೆ ನಾವೆಲ್ಲ ಸೇರಿ ಅದನ್ನ ಈಚೆಗೆ ಪಕ್ಕಕ್ಕೆ ನಾವು ಕಟ್ಟಿ ರಾಷ್ಟ್ರೀಯ ಹೆದ್ದಾರಿ ಕೆಲಸ 14 ವರ್ಷದಿಂದ ಹೀಗೆ ನೆನೆಗುದಿಗೆ ಬಿದ್ದಿದೆ ಭಟ್ಕಳದಲ್ಲಿ. ಈಗ ನಡೀತಾ ಇರೋದು ನೋಡ್ತಾ ಇದ್ದೀರಿ. ಇನ್ನೂ ನೆನೆಗುದಿಗೆ ಬಿಡೋದು ಒಳ್ಳೇದಲ್ಲ. ಜನಜೀವನಕ್ಕೆ ಅಸ್ತವ್ಯಸ್ತತೆ ನಿರ್ಮಾಣ ಆಗಿದೆ. ಈಗಾಗಲೇ ಇದನ್ನು ಪೂರ್ಣ ಮುಗಿಸ್ಬೇಕು ಅನ್ನೋ ಕಾರಣಕ್ಕೆ ಎಲ್ಲರ ಸಹಮತದಿಂದ ನಾವು ಈ ಒಂದು ಪ್ರಯತ್ನ ಮಾಡಿದ್ರೆ ಸಮಾಜದಲ್ಲಿ ಅಶಾಂತಿ ಮೂಡಿಸ್ಬೇಕು, ದ್ವೇಷದ ವಾತಾವರಣವನ್ನ ಹೆಚ್ಚಿಸಬೇಕು, ಇಲ್ಲಿ ಸಂಘರ್ಷದ ವಾತಾವರಣವನ್ನು ಹೆಚ್ಚಿಸಬೇಕು ಅಂತ ಕಾದ್ಕೊಂಡಿದ್ದಂತ ಶಕ್ತಿಗಳು ಜಾಗೃತ ಆಗಿ ಸಂಜೆಯಲ್ಲಿ ಆ ರೀತಿ ಮುಸ್ಲಿಂ ಸಮುದಾಯದ ದೊಡ್ಡ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಅದನ್ನು ಧ್ವಂಸಗೊಳಿಸ್ತಾರೆ ಅಂದ್ರೆ ಇದು ಒಂದು ಮೊದಲನೇದು ಕಾನೂನು ಬಾಹಿರ. ಅವರದ್ದೇನಾದ್ರೂ ಭಿನ್ನಾಭಿಪ್ರಾಯ ಇದ್ದರೆ ಅವರು DC ಹೇಳ್ಬೋದಿತ್ತು, SP ಹೇಳ್ಬೋದಿತ್ತು, AC ಹೇಳ್ಬೋದಿತ್ತು, ತಹಸೀಲ್ದಾರಿಗೆ ಹೇಳ್ಬೋದಿತ್ತು, DYSP. ಯಾರಿಗೆ ಸರ್ಕಾರದ ವ್ಯವಸ್ಥೆಯಲ್ಲಿ ಕಾನೂನು ಬಾಹಿರವಾದ ಏನಾದ್ರು ನಡೆದ್ರೆ, ನಮ್ಗೆ ಏನಾದ್ರು ತೊಂದರೆ ತೊಡಕುಗಳಾದ್ರೆ ನಮ್ಗೆ ದೂರು ಕೊಡೋದಕ್ಕೆ ಅವಕಾಶ ಇದೆ. ಅದನ್ನ ಕೊಡೋದು ಬಿಟ್ಟು ಇವರು ಕಾನೂನು ಕೈ ತೆಗೆದುಕೊಂಡು ಈ ರೀತಿ ಕಟ್ಟಿರೋ ಕಟ್ಟೆಯನ್ನ ಧ್ವಂಸ ಮಾಡ್ತಿರೋದು ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ, ನಮ್ಮ ಭಟ್ಕಳಕ್ಕೆ ಶೋಭೆ ತರೋದಿಲ್ಲ. ಈಗ ನಾವು ಇದನ್ನ ಉಗ್ರವಾಗಿ ಈಗಾಗಲೇ ಖಂಡಿಸಿದ್ದೀವಿ. ಈಗಾಗಲೇ